CSK RCB ವಿರುದ್ಧ ಚೆನ್ನೈಯಲ್ಲಿ ಕಟ್ಟಿದ್ದ ದೊಡ್ಡ ಗೆಲುವಿನ ಗೋಪುರ ಡಮ್ಕಿ ಡಮರ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಥರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಖುಷಿಯಾಯ್ತು ಅಂತೂ ಇಂತೂ RCBಯಿಂದ ಈ ಥರದ ಒಂದು ಪರ್ಫಾರ್ಮೆನ್ಸ್ ನೋಡಿ ನನಗೆ ಖುಷಿಯಾಯಿತು. 2008 ಲಾಸ್ಟ್ ಟೈಮು ವಿನ್ ಆದದ್ದು CSK ವಿರುದ್ಧ RCB, CSKಯ ಅಂಗಳದಲ್ಲಿ ಅಂದರೆ ಚೆನ್ನೈ ಪಿಚ್ಚಲ್ಲಿ. ಅದಾದ ಮೇಲೆ ಯಾವಾಗೆಲ್ಲ ಚೆನ್ನೈ ಎಗೇನ್ಸ್ಟ್ CSK ಎಗೇನ್ಸ್ಟ್ ಚೆನ್ನೈಯಲ್ಲಿ ಆಡಿದೋ ಎಲ್ಲ ಮ್ಯಾಚ್ಗಳನ್ನು ಅಲ್ಲಿ ಹೋಗೋದು ಸೋಲೋದು ಬರೋದು ಆಗ ಎಂತಾಗ್ತದೆ, ಮರ್ಯಾದೆಯೇ ಇಲ್ಲ ಅಂತ ಆಗ್ತದೆ. ಆ ಥರ ಒಂಥರ ಅವಮರ್ಯಾದೆಗೆ ತುತ್ತಾಗಿದ್ದಂತಹ RCB ತಂಡ ಅಂತೂ ಇಂತೂ CSK ವಿರುದ್ಧ 50 ರನ್ಗಳ ಭರ್ಜರಿ ಜಯ. 50 ರನ್ಸ್ T20ಯಲ್ಲಿ ಸಣ್ಣ ವಿಷಯವೇ ಅಲ್ಲ. ಬ್ಯಾಕ್ ಟು ಬ್ಯಾಕ್ 2 ದೊಡ್ಡ ವಿಜಯ ಸಾಧಿಸಿತು ಎರಡು ದೊಡ್ಡ ತಂಡಗಳು ಜೊತೆ. ಅದು ಒಂದು ದೊಡ್ಡ ವಿಷಯ. KKR ಕಳೆದ ಸಲದ ಚಾಂಪಿಯನ್, ಅವರನ್ನು ಬೀಟ್ ಮಾಡಿದರು RCB. ಇವತ್ತು RCBಯ ಬದ್ಧ ಎದುರಾಳಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಅದು ನೀವು ಒಪ್ತೀರಿ. RCBಯ ಬದ್ಧ ಎದುರಾಳಿ ಯಾರು? ಅಥವಾ ವೈರಿ ಅಂತ ಹಾಗೆ ವೈರಿ ಅಲ್ಲ ಹೀಗೆ ವೈರಿ ಅಲ್ಲ, ಬಟ್ ಸ್ಟಿಲ್ ಒಂದು IPL ಅಂತ ಬಂದಾಗ ಆ ಒಂದು ವೈರತ್ವ ಖಂಡಿತವಾಗಿ CSK ವಿರುದ್ಧ ಅವರ ಎದುರು ವಿನ್ನು, ಅದು ಆಲ್ವೇಸ್ ಅ ಸ್ಪೆಷಲ್ ಫೀಲಿಂಗ್. ಅದು ಚೆನ್ನೈಯಲ್ಲಿ ವಿನ್ ಆಗಿರೋದು, ಅವರ ಅಭಿಮಾನಿಗಳ ಎದುರು RCB ಟೀಮ್ ವಿನ್ ಆಗಿರೋದು ಸೂಪರ್ ಡೂಪರ್ ಅಮೇಸಿಂಗ್ಲಿ ಆಸಮ್. ಎಸ್, ಸೂಪರ್ ಖುಷಿ ಆಯಿತು. ಆ್ಯಂಡ್ ಸೇಡು ಗೀಡು ಹಾಗೆ ಹೀಗೆಲ್ಲ ಹೇಳ್ತಿದ್ದೆವು ನಾವು, ಇದು ಸೇಡಿನ ಸಮಯ, CSK ಸೇಡು ತೀರಿಸ್ಕೊಳ್ತದೆ ಹಾಗೆ ಹೀಗೆ ಅಂತ. ಯಾವ ಆ್ಯಂಗಲಲ್ಲಿ ಸೇಡು ತೀರಿಸ್ಕೊಳ್ತಾರೆ ಅಂತ ನಿಜವಾಗಲಿ ಅನ್ನಿಸ್ಲೇ ಇಲ್ಲ. ಇದನ್ನು ಹಾರ್ಡ್ ಕೋರ್ CSK ಫ್ಯಾನ್ಸ್ ಕೂಡ ಒಪ್ಪಿಕೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂತಂದರೆ ಚೇಸ್ ಸ್ಟಾರ್ಟ್ ಆದಾಗ CSK ಕಡೆಯಿಂದ ಯಾವುದೇ ಥರದ ಪ್ರತಿರೋಧವೇ ಇರಲಿಲ್ಲ. ಇದು ಏನು 2008ರಿಂದ ಒಂದು ವಿನ್ ಸ್ಟ್ರೀಕ್ ಫಾಲೋ ಮಾಡಿದ್ರಲ್ಲ RCB ಎದುರು ಚೆನ್ನೈ ಅಂಗಳದಲ್ಲಿ, ಆವಾಗ RCBಗೆ ಒಂದು ಪಂಕಜ್ ತ್ರಿಪಾಠಿದು ಒಂದು ಡೈಲಾಗು ನನಗೆ ನೆನಪಾಗ್ತಾ ಉಂಟು. ತುಮ್ಸೆ ನಹಿ ಹೋ ಪಾಯೇಗಾ ಬೇಟಾ ಅಂತ ಒಂದು ಡೈಲಾಗ್ ಉಂಟಲ್ಲ, ಆ ಥರ ಹೇಳ್ತಿದ್ರ ಅಂತ ಎಲ್ಲರೂ ಅಂದರೆ RCB ಎಲ್ಲರೂ CSK ಅಗೇನ್ಸ್ಟ್ ಚೆನ್ನೈಯಲ್ಲಿ ಆಡ್ತೇವೆ ಅಂತ ಅಂದಾಗ ತುಮ್ಸೆ ನಹಿ ಹೋ ಪಾಯೇಗಾ ಬೇಟಾ ಅಂತ ಹೇಳ್ತಿದ್ರ ಅಂತ. ಈಗ ಈ ವಿನ್ ಆದ ಮೇಲೆ ಪಂಕಜ್ ತ್ರಿಪಾಠಿದು ಇನ್ನೊಂದು ಫೇಮಸ್ ಡೈಲಾಗು, ಶಬ್ಬಾಷ್ ಬೇಟ ಶಬ್ಬಾಷ್ ಅಂದ್ರೆ ಅದು ನೆನಪಾಯ್ತು. ಒಳ ಪರ್ಫಾರ್ಮೆನ್ಸ್ ಐಸೆ ನೋಡಿ, ಸ್ಲೋ ಪಿಚ್ಚು, ಸ್ಪಿನ್ ಜಾಲ ಹಾಗೆ ಹೀಗೆ ಎಲ್ಲ ಭಾರಿ. ನಾವು ಪ್ರಿವಿಯಸ್ಲಿ ಸಹ ಹಾಗೆ ಹೇಳಿದ್ದು, ಚೆನ್ನೈಯ ಸ್ಪಿನ್ ಜಾಲವನ್ನು ಎದುರಿಸ್ತದ RCB. ಸ್ಪಿನ್ ಜಾಲ ಕಂಪ್ಲೀಟ್ 12 ಓವರ್ ಬೌಲಿಂಗೇ ಹಾಕಲಿಲ್ಲಲ್ಲ. ಅಶ್ವಿನ್ ಅವರ ಕೋಟ ಇದು ಕಂಪ್ಲೀಟ್ ಮಾಡಲಿಲ್ಲ, 2 ಓವರ್ ಹಾಕಿದ್ದು. 2 ಓವರ್ಗೆ ಹಣ್ಗೈ ನೀರ್ಗೈ ಮಾಡಿ ಹಾಕಿದ್ರು RCB ಬ್ಯಾಟ್ಸ್ಮನ್. ಜಡೇಜಾ 4 ಓವರ್ ಹಾಕಲಿಲ್ಲ, ಹಾಕಿದ್ದು 3 ಓವರ್. ಆ್ಯಂಡ್ ನೂರ್ ಅಹ್ಮದ್ ಅವರು 4 ಓವರ್ ಹಾಕಿದ್ರು, 3 ವಿಕೆಟ್ ಕಬಳಿಸಿದ್ರು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಆದರು. ಸೂಪರಾಗಿ ಬೌಲಿಂಗ್ ಹಾಕ್ತಾ ಇದ್ದಾರೆ, ಅದರಲ್ಲಿ ಎಂಥ ಸಹ ಡೌಟ್ ಇಲ್ಲ. ಭಾರಿ ಚಂದದ ಬೌಲಿಂಗು, ಗುಣಕ್ಕೆ ಮತ್ಸರವೇನಿಲ್ಲಪ್ಪ. ಬಟ್ ಈ ಇಬ್ಬರು ಸ್ಪಿನ್ ದ್ವಯರು ಅವರ 4 ಓವರ್ ಕೋಟವೇ ಮುಗಿಸಲಿಲ್ಲ. ಸೊ ಆದ್ದರಿಂದ ಚೆನ್ನೈ ಅಂಗಳದಲ್ಲಿ ಅವರ ಸ್ಪಿನ್ ಕಾಂಬಿನೇಷನ್, ಸ್ಪಿನ್ ಚಕ್ರ ವ್ಯೂಹವನ್ನು ಮುರಿದು ಹಾಕಿಬಿಟ್ರಲ್ಲ RCB ಬ್ಯಾಟ್ಸ್ಮನ್. ಹಾಗಾದರೆ ಬೇರೆ ಟೀಮಿಗೆ ಸಹ ಈ ಒಂದು ಮ್ಯಾಚ್ ನೋಡಿ, RCBಯ ಬ್ಯಾಟಿಂಗ್ ನೋಡಿ ಏನು ಅನ್ನಿಸ್ಬೋದು ಅಂತಂದರೆ, ಚೆನ್ನೈ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡ್ಬೋದು ಸ್ಕೋರ್ ಮಾಡ್ಬೋದು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಕೊಟ್ಟಾಗೆ ಆಯಿತು. RCB ಹೊಡೆದದ್ದು ಬರೋಬ್ಬರಿ 196 ರನ್. ಚೆನ್ನೈ ಪಿಚ್ಚಲ್ಲಿ, ಸ್ಪಿನ್ ಪಿಚ್ಚಲ್ಲಿ 196 ರನ್. ಅದ್ಭುತ, ಅಮೋಘ, ಆಶ್ಚರ್ಯ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸ್ಟಾರ್ಟಿಂಗ್ ಶಾರ್ಟ್ ಏನು ಚಂದ ಮಾಡಿ ಆಡಿದ ಪವರ್ ಪ್ಲೇಯಲ್ಲಿ 16 ಬಾಲಿಗೆ 32 ರನ್. ಚೆನ್ನೈ ಪಿಚ್ಚಲ್ಲಿ 200 ಸ್ಟ್ರೈಕ್ ರೇಟು, ಅದ್ಭುತ. ಅದಾದ್ಮೇಲೆ ಅವರು ಔಟ್ ಆದದ್ದು ಸ್ಟಂಪ್ ಔಟ್ ಮಾತ್ರ ಮಾತಾಡುವಾಗಿಲ್ಲ ಧೋನಿದು ಸ್ಟಂಪಿಂಗ್ ಮಾತ್ರ ಐ ಥಿಂಕ್ ನೋ ಒನ್ ಕ್ಯಾನ್ ಕಮ್ ನಿಯರ್ ಹಿಮ್. ಸ್ಟಂಪಿಂಗ್ ಅಂತ ಬಂದರೆ ಯಪ್ಪ ಸೂಪರ್ ಬಾಲ್ ಹೋಗಿ ಯಾವಾಗ ವಿಕೆಟ್ಗೆ ಈಗ ಪಟಾರ್ ಅಂತ ತಾಗಿಸಿದ್ರು ಎಂತ ಗೊತ್ತಿಲ್ಲ, ಅವ್ರು ಸೂಪರ್ ಮಾತ್ರ. ಅಗೈನ್ ಗುಣಕ್ಕೆ ಮತ್ಸರವೇ ಇಲ್ಲ. 1 ಡೌನಲ್ಲಿ ಬಂದಂಥ ಆಟಗಾರ ಪಡಿಕ್ಕಲ್. ಟು ಬಿ ಆನೆಸ್ಟ್ ಸ್ವಲ್ಪ ಅಂಡರ್ ಪ್ರೆಷರ್ ಇದ್ದರು, ಅದಂತೂ ನೀವು ಒಪ್ಕೊಳ್ಬೇಕು. ಯಾಕಂತಂದರೆ ಪಡಿಕ್ಕಲ್ ಬದಲು ಇನ್ನೊಬ್ಬರನ್ನು ಹಾಕ್ಕೊಳ್ಬೋದು, ಅವರೆಂತ ಇಲ್ಲ ಟೆಸ್ಟ್ ಬ್ಯಾಟ್ಸ್ಮನ್ ಹಾಗೆ ಸ್ಲೋ ಆಡ್ತಾರೆ ಹಾಗೆ ಅಂತೆಲ್ಲ ಹೇಳ್ತಿದ್ದು. 14 ಬಾಲ್ಗೆ 27 ರನ್. ಎಲ್ಲ ಹಾರ್ಡ್ ಕೋರ್ RCB ಫ್ಯಾನ್ಸಿಗೆ ಸಹ ಶಾಕು. ಇದು ನಮ್ಮ ಪಡಿಕ್ಕಲ್ಲ,
ನಮ್ಮ ಪಡಿಕಲ್ ಹೀಗೆ ಹೊಡಿತಾ ಇದ್ದಾನ ಅಂತ. ಸೂಪರ್ ಪಡಿಕಲ್, ಅದ್ಭುತ. ನಮಗೆಲ್ಲ ಎಷ್ಟು ಖುಷಿ ಆಯ್ತು ಅಂತಂದರೆ, ನಮ್ಮ ಕನ್ನಡದ ಹುಡುಗ, ನಮ್ಮ ಬೆಂಗಳೂರು ಹುಡುಗ ಇಷ್ಟು ಚಂದ ಮಾಡಿ ಆಡ್ತಾನೋ ಈ ಇಂಟೆಂಟಲ್ಲಿ, ಈ ರೇಂಜಿಗೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್, 14 ಬಾಲಿಗೆ 27 ರನ್. ಒದ್ದಾಡಿದ್ದು ಒಬ್ಬರು ಪ್ಲೇಯರ್, ಅದು ವಿರಾಟ್ ಕೊಹ್ಲಿ ಅವರು. ನೀವು ಹೇಳ್ಬೋದು ಆ್ಯಂಕರ್ ರೋಲ್, ನಿಜವಾಗಿ ಸಹ ಅಲ್ಲ, ಅದು ಆ್ಯಂಕರ್ ರೋಲ್ ಅಲ್ಲ. ಅವರು ಇವತ್ತು ನಿಜವಾಗಿ ಸಹ ಸ್ಟ್ರಗಲ್ ಮಾಡಿದರು. ಎಲ್ಲಿ ತನಕ ಅಂತಂದರೆ, ಪತಿರಾನ್ ಅವರು ಡಮಾರ್ ಅಂತ ಅವರು ಒಂದು ಹೆಲ್ಮೆಟ್ಟಿಗೆ ಒಂದು ಬಾಲ್ ಹಾಕಿದರು. ಆಗ ಅವರ ಈಗೋ ಹರ್ಟ್ ಆಯಿತು. ನೆಕ್ಸ್ಟ್ 2 ಬಾಲಲ್ಲಿ 6 ಮತ್ತು 4 ಹೊಡೆದ್ರು. ಬಿಟ್ಟರೆ ಅವರ ಓವರ್ ಆಲ್ ಇನ್ನಿಂಗ್ಸ್ ನೋಡಿದರೆ ಅವರು ನಿಜವಾಗಿ ಸಹ ಒಟ್ರಾಶಿ ಸ್ಟ್ರಗಲ್ ಮಾಡಿದರು. ಇವತ್ತು ಟೈಮಿಂಗ್ ಕರೆಕ್ಟ್ ಬರ್ತಿರಲಿಲ್ಲ, ಸ್ಟ್ರೈಕ್ ರೊಟೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಪುಟ್ಟಿದೇಳ್ತಾರೆ ಅಂತ ಅಂದ್ಕೊಂಡಿದ್ದಾರೆ. 30 ಬಾಲಿಗೆ 31 ರನ್ ಹೊಡೆದು ಔಟ್ ಆದರು. ಸ್ವೀಪ್ ಶಾಟು, ಇದು 6 ಹೊಡೆಯುವ ಧಾವಂತದಲ್ಲಿ ಅವರು ವಿಕೆಟ್ ಒಪ್ಪಿಸಿದರು. ಬಟ್ ಅವರು ಒದ್ದಾಡಿದಂತೂ ಹೌದು. ಬಟ್ ಸಾಲ್ಟ್ ಮತ್ತು ಪಡಿಕಲ್ ಹಾಕಿಕೊಟ್ಟ ಆ ಒಂದು ಎಂತ ಹೇಳೋದು, ಇಂಟೆಂಟ್ ಬರೆದ ಒಂದು ಇನ್ನಿಂಗ್ಸ್ ಏನಿದೆ ಅದನ್ನು ಮುಂದುವರಿಸಿದ್ದು, ಆ ಥರದ ಆಟವನ್ನು ಮುಂದುವರಿಸಿದ್ದು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಯಾರು ರಜತ್ ಅಂತ ಯಾಕೆ ಹೆಸರಿಟ್ಟದ್ದು? ಬೆಳ್ಳಿ ಅಂತ ರಜತ್ ಅಂತಂದರೆ, ನೀ ಬೆಳ್ಳಿ ಅಲ್ಲ, ನೀ ಚಿನ್ನಕ್ಕೆ ಹೋಲುವಂಥ ಹೆಸರಿಡಬೇಕಿತ್ತು. ಯಾಕೆ ಬೆಳ್ಳಿಗೆ ಯಾಕೆ ನಾವು ಖುಷಿ ಪಡಬೇಕು? ನೀನು ಬೆಳ್ಳಿ ಅಲ್ಲ ಅಣ್ಣ, ನೀ ರಜತ್ ಅಲ್ಲ, ನೀನು ಚಿನ್ನ. ಎಂಥ ಬ್ಯಾಟಿಂಗ್ ಮಾರೆ, ಅದ್ಭುತ. 50 ಹೊಡೆದ್ರು, 31 ಬಾಲ್ 52. ಏನು ಜಡೇಜಾಗ ಒಂದು ಪಟಾರ್ ಅಂತ ಒಂದು 6 ಹೊಡೆದದ್ದು ನೋಡಬೇಕಿತ್ತು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ. ಅದ್ಭುತಪ್ಪ. ಅವರ ಟೈಮಿಂಗ್ ಏನು ಮಾರೆ, ಭಾರಿ ಬ್ಯೂಟಿಫುಲ್ ಬ್ಯಾಟಿಂಗ್ ಆಯಿತು, ಅದರಲ್ಲಿ ಏನು ಡೌಟೇ ಇಲ್ಲ. ಮತ್ತು ಜಿತೇಶ್ ಶರ್ಮಾ 6 ಬಾಲಿಗೆ 12 ರನ್ ಹೊಡೆದ್ರು. ಅವ್ರದ್ದು ಏನೋ ಪಾಡ್ಕಾಸ್ಟ್ ಈಗ ಭಾರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಉಂಟು. ಅವರೆಂತ ಹೇಳಿದ್ದಾರೆ, ನನ್ನ ಫೇವ್ರೆಟ್ ವಿಕೆಟ್ ಕೀಪರ್ ಗಿಲ್ಕ್ರಿಸ್ಟ್ ಅಂತ ಹೇಳಿದರು. ಅದಕ್ಕೆ ಯಾಕೆ ಬೇರೆಯವರೆಲ್ಲ ಒಫೆಂಡ್ ಆಗಬೇಕು ಗೊತ್ತಿಲ್ಲ. ಏನೋ ಒಬ್ಬ ಕೇಳ್ತಾನೆ, ಪಾಡ್ಕಾಸ್ಟ್ ನಡೆಸಿಕೊಡೋಣ, ಅವ್ನು ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳೋದು ಬಿಡಿ, 1 6 ವರ್ಲ್ಡ್ ಕಪ್ ವಿನ್ ಆದದ ಅಂತ. ಕರೆಕ್ಟ್ ಆನ್ಸರ್ ಎಂಥದ್ದು ಇಲ್ಲ, ಟೀಮು ವಿನ್ ಮಾಡಿಸಿದ್ದು, ಎಲ್ಲರೂ ಸಹ ಸೇರಿ ಆಡಿದ್ದು. ಅದೆಂತ ರಾಂಗ್ ಉಂಟಾ? ಇಲ್ಲ, ಕರೆಕ್ಟಾಗೇ ಹೇಳಿರೋದು. ಅದಕ್ಕೆ ಅವರನ್ನು ಏನೋ ಕೆಟ್ಟದಾಗಿ ಟ್ರಾಲ್ ಮಾಡಿಕೊಂಡು ಮಾಡಲಿಕ್ಕೆ ಕೆಲಸ ಇಲ್ಲ ಟ್ರಾಲ್ ಮಾಡೋರಿಗೆ. 6 ಬಾಲಿಗೆ 12 ರನ್ನು. ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸು. ಈ RCB ಇದರಲ್ಲಿ ಎಲ್ಲರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸು ತುಂಬ ಇತ್ತು. ಲಾಸ್ಟಿಗೆ ಟಿಮ್ ಡೇವಿಡ್ 8 ಬಾಲ್ 22. ಲಾಸ್ಟು ಒಂದು 3 ಓವರಲ್ಲಿ ರನ್ನೇ ಬರಲಿಲ್ಲ. ಇದು ಎಂತ ಇದು ಕರ್ಮ? ಅವ್ರು ಅಷ್ಟು ಚೆಂದ ಮಾಡಿ ಇದು ಟಾಪ್ ಆರ್ಡರ್ ಅವರೆಲ್ಲ ಆಡಿರುವಾಗ ಯಾಕೆ ಕರೆಕ್ಟಾಗಿ ಫಿನಿಷ್ ಮಾಡ್ತಾ ಇಲ್ಲ? ಯಾಕೆ RCB ಎಡೌಟ್ ಔಟ್ ಅಂತ ಅಂದ್ಕೊಂಡೆ. ಯಾಕಂತಂದರೆ ಕೃಣಾಲ್ ಪಾಂಡ್ಯ 3 ಬಾಲಿಗೆ 0 ಹೊಡೆದು ಔಟ್ ಆದರು. ಜಿತೇಶ್ ಶರ್ಮಾ ಔಟ್ ಆದರು. ಸ್ವಲ್ಪ ಹೊತ್ತಲ್ಲಿ ರಜತ್ ಪಾಟಿದಾರ್ ಅವರು ಔಟ್ ಆದರು. ಟಕ ಅಂತ 3 ವಿಕೆಟ್ ಬಿದ್ದಾಗ ಎಂಥ ಪ್ರತಿ ಸಲ ಇದೆ ಮಾರೆ ಗೋಲ್ ಅಂತ ಅಂದ್ಕೊಳ್ತಿರುವಾಗಲೇ ಟಿಮ್ ಡೇವಿಡ್ ಲಾಸ್ಟ್ ಓವರಲ್ಲಿ 3 ಬಾಲಿಗೆ 3 ಸಿಕ್ತು. ಡಮ್ ಅಂತ ಹೊಡೆದು ಒಂದು ಒಳ್ಳೆ ಸ್ಕೋರ್ ಬಂತು. 196 ರನ್ ಚೆನ್ನೈ ಅಂಗಳದಲ್ಲಿ ಚಚ್ಚಿದ್ದು ನಿಜವಾಗ್ಲೂ ಸೂಪರ್. ಆ್ಯಂಡ್ CSKದು ಫೀಲ್ಡಿಂಗ್ ಎಂತ ಮಾರ ಇವತ್ತು. CSK ಫೀಲ್ಡಿಂಗ್ ನೋಡಿದಾಗ ಇರಲಿಲ್ಲ, ತುಂಬ ಅವರ ಸ್ಟ್ಯಾಂಡರ್ಡ್ಗೆ ತುಂಬ ಕೆಳಮಟ್ಟದಲ್ಲಿತ್ತು ಅವರ ಫೀಲ್ಡಿಂಗು. ಖಲೀಲ್ ಅಹ್ಮದ್ ಒಂದು ಬಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಒಳ್ಳೆ ಲೈನ್ ಆ್ಯಂಡ್ ಲೆಂತು, ವೇರಿಯೇಷನ್ ಎಲ್ಲ ಸೂಪರ್ ಆಗಿತ್ತು. ಬೇರೆಯವರೆಲ್ಲರೂ ಸಹ ನೂರ್ ಅಹ್ಮದ್ ಅವರು 3 ವಿಕೆಟ್ ತೆಗೆದ್ರೆ ಸಹ ಅವ್ರು ಹೊಡೆಸ್ಕೊಂಡಿದ್ದಾರೆ. ಆಯಿತಾ, ಮಿಕ್ಕಿದವರು ವಿಕೆಟ್ಸ್ ಸರಿ ತೆಗಿಲಿಲ್ಲ, ಸರಿಯಾಗಿ ಹೊಡಿಸ್ಕೊಂಡ್ರು ಕೂಡ. ಪತಿರಾನ್ ಅವರು ಆಡಿದ್ದು ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಸ್ಟೀವನ್ ಫ್ಲೇಮಿಂಗ್ ಅವ್ರು ಏನು ಹೇಳಿದರು ಅಂತಂದರೆ, ಪತಿರಾನ್ ಅವರು ಸ್ಲೋಲಿ ರಿಕವರ್ ಆಗ್ತಾ ಇದ್ದಾರೆ ಅಂತೆ. ಸ್ಲೋಲಿ ರಿಕವರ್ ಅಂತಂದರೆ ಎಂತ ಅಣ್ಣ, ಈ ಮ್ಯಾಚ್ ಆಡೋದಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡದ್ದು. ನೋಡಿದರೆ ಹೆಂಗೆ ಜೋಕ್ ಅಂತ ಹೇಳ್ಕೊಂಡು ಪತಿರಾನ್ ಅವ್ರನ್ನ ಆಡಿಸಿದ್ರು ಮಾರೆ. ಬಟ್ ಎನಿವೇಸ್ 197 ಟಾರ್ಗೆಟ್ ಚೆನ್ನೈ ಪಿಚ್ಚಲ್ಲಿ. ಇದು ಒಂಥರ ಕಷ್ಟ ಸಾಧ್ಯ ಅಂತ ಒಂದು ಪದ ಉಂಟು ಕನ್ನಡದಲ್ಲಿ. ಹಾಗೆ ಇದು ಆಲ್ಮೋಸ್ಟ್ ಭಾರಿ ಕಷ್ಟವೇ CSKಗೆ ವಿನ್ ಆಗಲಿಕ್ಕೆ ಅಂತವೇ ಅಂದ್ಕೊಳ್ತಿದ್ದದು. ನಾನು ಆಕ್ಷನ್ ಪ್ರಿವ್ಯೂ ಅಥವಾ ಟೀಮ್ ಪ್ರಿವ್ಯೂ ಎಲ್ಲ ಮಾಡ್ತಾ ಇರೋವಾಗ ಹೇಳಿದ್ದೆ, ಈ ತಂಡ ಒಳ್ಳೆ ಉಂಟು CSK ತಂಡ, ಬಟ್ ಈ ತಂಡದಲ್ಲಿ ಹಿಟ್ಟರ್ಸ್ ಇಲ್ಲ. ಅಂದರೆ ಧೋನಿ ಅವರು ನಿಮಗೆ ಗೊತ್ತುಂಟು ತುಂಬ ಲೇಟಾಗಿ ಬರ್ತಿದ್ದಾರೆ ಆಡಲಿಕ್ಕೆ. ಸೊ ಅವರ ಬದಲಾಗಿ ಇನ್ನೊಂದು ಹಿಟ್ಟರ್ ಬೇಕು. ಆ ಥರದ ಒಂದು ಹೊಡಿಬಡಿಗೆ ಹಿಟ್ಟರ್ ಕಾಣ್ತಾ ಇಲ್ಲ ಈ ತಂಡದಲ್ಲಿ. ಎಲ್ಲರೂ ಅಪ್ಪಿತಪ್ಪಿ ಒಪೊನೆಂಟ್ ಅವರು 200-220 ಹೊಡೆದ್ರೆ ಆವಾಗ 220 ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡುವಂತಹ ತಂಡ CSK ಆಗ್ತದಾ? ಯಾಕೋ ಡೌಟು. ಇವರಿಗೆ ದೊಡ್ಡ ಮೊತ್ತವನ್ನು ಚೇಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಹಾಗೆಯೇ ಆಯಿತು. ಬಟ್ ಓಕೆ, ಚೇಸ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಇಂಟೆಂಟ್ ತೋರಿಸಿದ್ರ CSK ಫ್ಯಾನ್ಸ್ ನೀವು ಒಪ್ತೀರಿ ಅಂತ ಕಾಣ್ತದೆ. ಇವತ್ತು CSK ಬ್ಯಾಟ್ಸ್ಮನ್ನಿಂದ ಇಂಟೆಂಟೇ ಇರಲಿಲ್ಲ ಮಾರ್ರೆ. ತ್ರಿಪಾಠಿ
ತ್ರಿಪಾಠಿ ಔಟ್ ಆದರು ಸಿಂಗಲ್ ಡಿಜಿಟ್ 4 ರನ್ನಿಗೆ, ಹೂಡಾ ಅವರು ಔಟು. ಆ್ಯಂಡ್ ಅವರ ಕ್ಯಾಪ್ಟನ್ ಮೇಯ್ನಾಗಿ ಆ ಪ್ಲೇಯರ್ ಆಡಬೇಕಿತ್ತು. ಅವರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು 0 ಸುತ್ತಿದ್ರು. ಫಸ್ಟ್ ಮ್ಯಾಚಲ್ಲಿ ಭಾರಿ ಚೆನ್ನಾಗಿ 50 ಹೊಡೆದಿದ್ರು. ಇವತ್ತು 0ಗೆ ಔಟ್ ಆದರು. ಎಸ್ಪೆಷಲಿ ಹೇಸಲ್ವುಡ್ ಅವರ ಒಂದು ಓವರಲ್ಲಿ, ಅಂದರೆ ಆ ಓವರಲ್ಲಿ 2 ವಿಕೆಟ್ ಬಿತ್ತು. ತ್ರಿಪಾಠಿದು ವಿಕೆಟ್ ಬಿತ್ತು, ಗಾಯಕ್ವಾಡ್ ಅವ್ರದ್ದು ವಿಕೆಟ್ ಬಿತ್ತು. ಆ್ಯಂಡ್ ಗಾಯಕ್ವಾಡ್ ಅವ್ರದ್ದು ಕೆಟ್ಟ ರೆಕಾರ್ಡ್ ಅಂತಂದರೆ ಲಾಸ್ಟ್ IPL ಅಲ್ಲಿ RCB ವರ್ಸಸ್ CSK ಮ್ಯಾಚ್ ಇತ್ತಲ್ಲ ಬೆಂಗಳೂರು ಅಂಗಳದಲ್ಲಿ, ಅಲ್ಲಿ ಕೂಡ 0 ಸುತ್ತಿದ್ರು. ಆ್ಯಂಡ್ ಈ ಮ್ಯಾಚ್ ಕೂಡ 0 ಸುತ್ತಿದ್ರು. ಆ್ಯಂಡ್ ಐ ಸ್ಟಿಲ್ ಡೋಂಟ್ ನೋ ಕಾನ್ವೆ ಅವ್ರನ್ನ ಯಾಕೆ ಹೊರಗಡೆ ಕೂರಿಸಿದ್ದಾರೆ ಅಂತ. ಕಾನ್ವೆ ಶುಡ್ ಕಮ್, ಅವರು ಪ್ಲೇಯಿಂಗ್ 11ಗೆ ಬರಲೇಬೇಕು. 1 ಡೌನು ರಚಿನ್ ರವೀಂದ್ರ ಅವ್ರನ್ನ ಆಡಿಸಿ ಅಥವಾ ಏನೋ ಒಂದು ಕಾಂಬಿನೇಷನ್ ಮಾಡಿ ತ್ರಿಪಾಠಿ ಮತ್ತು ಹೂಡಾ ಇಬ್ಬರದ್ದು ಪ್ಲೇಯಿಂಗ್ 11ನಲ್ಲಿದ್ದರೂ ವರ್ಕ್ ಆಗೋದಿಲ್ಲ. ಯಾರೋ ಒಬ್ಬರನ್ನ ಆಡಿಸಿ, ಅಥವಾ ಮೇ ಬಿ ವಿಜಯ್ ಶಂಕರ್ CSK ಅಲ್ಲೆಲ್ಲ ಇರೋದು, ಅದೇ ಯಾರೋ ಒಬ್ಬರನ್ನು ಆಡಿಸಬೇಕು. ಬಿಟ್ಟರೆ ಇದು ಇಬ್ಬರನ್ನೆಲ್ಲ ಆಡಿಸ್ತಿದ್ದಾರೆ. ನನಗೆ ಅವ್ರದ್ದು ಪ್ಲೇಯಿಂಗ್ 11 ಐ ಆಮ್ ನಾಟ್ ಸೋ ಹ್ಯಾಪಿ. ಆಯಿತಾ, ಯಾರು ಇದು ಸ್ಯಾಮ್ ಕರನ್ ಅವ್ರದ್ದು ಸಹ ಏನು ರನ್ ಬರಲಿಲ್ಲ. ರಚಿನ್ ರವೀಂದ್ರ ಅವರು ಚಂದ ಮಾಡಿ ಆಡಿದ್ರು, 40+ ಹೊಡೆದ್ರು. ಬಟ್ ನಿಮ್ಗೆ ಎಲ್ಲಿ ಸಹ ಥ್ರೆಟ್ನಿಂಗ್ ಇವ್ರು ಮ್ಯಾಚ್ ವಿನ್ ಮಾಡಿಸ್ತಾರೆ ಮಾರ್ರೆ ಅಂತ ಎಲ್ಲಿ ಸಹ ಅನ್ನಿಸ್ತಾ ಇರಲಿಲ್ಲ. ವಿಕೆಟ್ ಹೋಗ್ತಾ ಇತ್ತು. 100 ರನ್ ಆಗುವಷ್ಟರಲ್ಲಿ ಅರ್ಧಕ್ಕರ್ಧ ಜನ ಸೇರಿ ಇದು ಪೆವಿಲಿಯನ್ ಸೇರಿ ಆಗಿತ್ತು. ನನಗೆ ತೀರಾ ಬೇಸರ ಆದದ್ದು ಒಂದು ವಿಷಯ ಹೇಳ್ತೇನೆ ಕೇಳಿ. ಧೋನಿ ಅವರು 7 ವಿಕೆಟ್ ಹೋದ ಮೇಲೆ ಬರೋದಾ ಬ್ಯಾಟಿಂಗಿಗೆ? ನನಗೆ ಅರ್ಥವೇ ಆಗಲಿಲ್ಲ ಮಾರ್ರೆ. ಅಂದರೆ ಆಯಿತು, ವಿನ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾದ ಮೇಲೆ ಸಹ ಅಟ್ಲೀಸ್ಟ್ ಬಂದು ಎಷ್ಟು ತಗ್ಗಿಸ್ಲಿಕ್ಕೆ ಆಗ್ತದೆ ಸ್ಕೋರನ್ನು ಅಷ್ಟು ತಗ್ಗಿಸುವಂಥ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಅಶ್ವಿನ್ ಔಟ್ ಆದಮೇಲೆ ಧೋನಿಯವರು ಬಂದರು. ನನಗೆ ಇನ್ನೂ ಸಹ ಅರ್ಥ ಆಗಲಿಲ್ಲ. ಆ್ಯಂಡ್ ಧೋನಿಯವರು ಈ ಲಾಸ್ಟ್ ಓವರಲ್ಲಿ 2 6 1 4 ಎಲ್ಲ ಹೊಡೆದು 16 ಬಾಲಿಗೆ 30 ರನ್ ಹೊಡೆದು ನಾಟ್ಔಟ್ ಆದ್ರಲ್ಲ, ಅವರು ಏನು 7 ವಿಕೆಟ್ ಹೋದ್ಮೇಲೆ ಐ ಥಿಂಕ್ ಲಾಸ್ಟ್ 4 ಓವರ 3 ಓವರೇ ಇತ್ತು. ಫಸ್ಟ್ ಬಾಲಿಂದವೇ ಅವರು ಆ ಒಂದು ಇಂಟೆಂಟ್ ತೋರಿಸಬೇಕಿತ್ತು ಅಂತ. ಫಸ್ಟ್ 10 ಬಾಲಲ್ಲಿ ಅವ್ರು ಹೊಡೆದದ್ದು ಐ ಥಿಂಕ್ 12-14 ರನ್ ನಿಧಾನ ಇತ್ತು. ನನಗೆ ಡೌಟ್ ಆಗ್ತಿತ್ತು, ಎಂತ ಇದು, ಯಾಕೆ ಹೀಗೆ ಆಡ್ತಿದ್ದಾರೆ, ಆ ಇಂಟೆಂಟೇ ಬರ್ತಾ ಇಲ್ವಲ್ಲ ಅಂತ. ಆ ಲಾಸ್ಟ್ ಓವರಲ್ಲಿ ತೋರಿಸುವಂಥ ಇಂಟೆಂಟು ಮೇ ಬಿ ಅವರು ಬಂದು ಕೂಡಲೇ ತೋರಿಸಿದ್ರು. ಆಗ ಎಂತಾಗ್ತದೆ ಅಂತಂದರೆ, ಲಾಸ್ಟ್ ಓವರಲ್ಲಿ ರನ್ ಬರೆದಿದ್ರು ಕೂಡ ಧೋನಿಯವರೇ ಸ್ಟಾರ್ಟಿಗೆ ಬಂದರು ಮಾರೆ, ಏನೊಂದು ಟ್ರೈ ಮಾಡಿದರು, ಸೋಲಿನ ಅಂತರ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಿದರು ಅಂತ ಅನ್ನಿಸ್ತದೆ. ಲಾಸ್ಟ್ ಓವರ್ ತನಕ ಯಾಕೆ ಕಾದರು ನನಗೆ ಅರ್ಥ ಆಗಲಿಲ್ಲ. ಅಟ್ ದ ಎಂಡ್ ಒಂದು ಸ್ಕೋರ್ ನೋಡುವಾಗ ಮ್ಯಾಚ್ ನೋಡೋದಿದ್ದವ್ರಿಗೆ ಏನು ಅನ್ನಿಸ್ತದೆ, ಪಾಪ ಮಾರೆ ಧೋನಿ ಮಾತ್ರ ಟ್ರೈ ಮಾಡಿದ್ದು, ಬೇರೆಯವ್ರು ಯಾರು ಎಂತ ಆಡಲಿಲ್ಲ. ನೋಡಿ ಧೋನಿದು ಸ್ಟ್ರೈಕ್ ರೇಟ್ ನೋಡಿ, 16 ಬಾಲಿಗೆ 30 ರನ್ ಹೊಡೆದಿದ್ದಾರೆ. ಬೇರೆಯವ್ರು ಎಲ್ಲರೂ ಸಹ ವೇಸ್ಟು. ಜಡೇಜಾ 19 ಬಾಲಿಗೆ 25, ಡೂಬೆ ನೋಡಿದರೆ ಎಂಥ ಸ್ಪಿನ್ ಬ್ಯಾಚರ್ ಅಂತ ತಂಡದಲ್ಲಿ ಇಟ್ಕೊಂಡ್ರೆ ಎಂತ ಬ್ಯಾಚ್ ಮಾಡಲಿಲ್ಲ, 15 ಬಾಲಿಗೆ 19 ಮಾತ್ರ ಹೊಡೆದದ್ದು. ಹಾಗೆ ಹೀಗೆ ಅಂತ ಅನ್ನಿಸ್ತದೆ. ಬಟ್ ವಾಸ್ತವವಾಗಿ ನೋಡಿದರೆ ಆ ಲಾಸ್ಟ್ ಓವರಲ್ಲಿ ಮಾತ್ರ ಧೋನಿಯವರು ಆ ಥರ ಆಡಿದ್ದು. ನನಗೆ ಓವರಾಲ್ CSKದು ಬ್ಯಾಟಿಂಗ್ ಸಿಕ್ಕಾಬಡೆ ಬೇಜಾರಾಯಿತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನನಗೆ RCBದು ಬೌಲಿಂಗ್, ಓ ಮೈ ಗಾಡ್, ಅಯ್ಯೋ ಈ ಥರ ಎಲ್ಲ ಬೌಲಿಂಗ್ ಹಾಕ್ಲಿಕ್ಕೆ ಬರ್ತದೆ ನಂಗೆ ಗೊತ್ತಿರಲಿಲ್ಲ ಮಾರೆ. RCB ಬೌಲರ್ಸಿಗೆ ನಮ್ಮ ತಂಡ ಭಾರಿ ಫೇಮಸ್ ಅಲ್ಲ, ಹೊಡಿಸ್ಕೊಳ್ಳೋದ್ರಲ್ಲಿ ಸಿಕ್ಕಾಬಟ್ಟೆ ಎತ್ತಿದ ಕೈ ಮತ್ತು ಎತ್ತಿದ ಕಾಲು. ಇವತ್ತು ಬರೀ ಎತ್ತಿದ ಕೈ ಮಾತ್ರ ಆಗಿತ್ತು, ಕಾಲು ಎತ್ತಲಿಲ್ಲ. ಒಬ್ಬ ಕರೆಕ್ಟಾಗಿ ಲೈನು ಲೆಂತು ಎಲ್ಲ ಪರ್ಫೆಕ್ಟ್ ಆಗಿತ್ತು ಮಾರೆ. ಆ್ಯಂಡ್ ಬೌಲಿಂಗ್ ಚೇಂಜ್ ಕೂಡ ಆಗಿರ್ಬೋದು. ಭುವನೇಶ್ವರ್ ಕುಮಾರ್ ಅವರು ಯಾರಿದ್ದು ಸಹ ದೊಡ್ಡ ಅವ್ರದ್ದು 4 ಓವರ್ ಕಂಪ್ಲೀಟ್ ಆಗಲಿಲ್ಲ. ಹೇಸಲ್ವುಡ್ ಅವ್ರು 4 ಓವರ್ ಕಂಪ್ಲೀಟ್ ಮಾಡಿದರು, 3 ವಿಕೆಟ್ ತೆಗೆದ್ರು. ಸುಯೇಶ್ ಶರ್ಮಾ ಅವರಿಗೆ 4 ಓವರ್ ಸಿಕ್ಕಿತ್ತು. ಮತ್ತು ನನ್ನ ಪ್ರಕಾರ ಯಾರಿಗೆ ಸಹ 4 ಓವರ್ ಸಿಗಲಿಲ್ಲ ಅಂತ ಕಾಣ್ತದೆ. ಲಿವಿಂಗ್ಸ್ಟನ್ಗೆ ಸಿಕ್ಕಿತ್ತಾ? ಅವರು ಬ್ಯಾಟಿಂಗಲ್ಲಿ 10 ರನ್ ಹೊಡಲಿಕ್ಕಾದರೂ ಕೂಡ ಬೌಲಿಂಗಲ್ಲಿ ಭಾರಿ ಕಂಟ್ರೋಲ್ ಮಾಡಿದರು. ಆ್ಯಂಡ್ ಅವರ ಮೇಯ್ನ್ ಭೌಲರ್ಸು ಭುವನೇಶ್ವರ್ ಕುಮಾರಿಗೆ 4 ಓವರ್ ಸಿಗಲಿಲ್ಲ, ಯಶ್ ದಯಾಳ್ ಅವರಿಗೆ 4 ಓವರ್ ಸಿಗಲಿಲ್ಲ. ಆ್ಯಂಡ್ ಕಳೆದ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಂತಹ ಕೃಣಾಲ್ ಪಾಂಡ್ಯ ಅವ್ರು 4 ಓವರಿಗೆ ಸಿಗಲಿಲ್ಲ. ಒಳ್ಳೆ ರೀತಿಯಾಗಿ ಬೌಲಿಂಗ್ ಕಾಂಬಿನೇಷನ್ ಎಲ್ಲ ಚೇಂಜ್ ಮಾಡಿಕೊಂಡು ರಜತ್ ಪಾಟಿದಾರ್ ಅವರು ಮತ್ತು ಕ್ಯಾಪ್ಟನ್ಶಿಪ್ಪಲ್ಲಿ ಕೂಡ ಗೆದ್ದರು. ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಐ ಥಿಂಕ್ ಅವರಿಗೆ ಅಂತ ಅಂದ್ಕೊಳ್ತೇನೆ. ಸೂಪರ್ ಖುಷಿ ಆಯ್ತಪ್ಪ. ಆ್ಯಂಡ್ CSKನ ಜಸ್ಟ್ 146ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದು 20 ಓವರಲ್ಲಿ. ಸೂಪರ್, 50 ರನ್ಗಳ ಭರ್ಜರಿ ತದ್ದು ಭರ್ಜರಿ ಜಯ. ಈ ಒಂದು ಜಯದೊಂದಿಗೆ RCB ಸಿಕ್ಕಾಬಟ್ಟೆ ಕಾನ್ಫಿಡೆಂಟ್ ಟೀಮ್ ಅಂತ ಅನ್ನಿಸ್ತಾ ಉಂಟು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, 3 ವಿಭಾಗದಲ್ಲಿ RCB ಈ ಸಲ ಭಯಂಕರ ಬ್ಯಾಲೆನ್ಸ್ ತಂಡ ಅಂತ ಅನ್ನಿಸ್ತಾ ಇತ್ತು. ಈಗ 2 ಮ್ಯಾಚಲ್ಲಿ ಸಹ ಪ್ರೂವ್ ಮಾಡಿದೆ. ಅನ್ನಿಸೋದು ಬೇರೆ, ಪ್ರೂವ್ ಆಗೋದು ಬೇರೆ. ಬಟ್ ನನಗೆ ಅನ್ನಿಸ್ತಾ ಇರೋದು ಏನಂತಂದರೆ ಇವರು ಪ್ರೂವ್ ಕೂಡ ಮಾಡಿದ್ದಾರೆ ಅಂತ. RCB ಫ್ಯಾನ್ಸ್ ಆ್ಯಂಡ್ CSK ಫ್ಯಾನ್ಸ್
ಇದು ನಿಮಗೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ನಂಗೆ ಗೊತ್ತುಂಟು ಜಗಳ ಸ್ಟಾರ್ಟ್ ಆಗ್ತದೆ ಅಂತ. ಜಗಳ ಮಾಡ್ಕೊಳ್ಳಿ, ಮಜಾ ಮಾಡಿ, ಫುಲ್ ಬಾಯಿಗೆ ಬಂದಾಗ ಬೈಕೊಳ್ಳಿ. ಯಾಕಂತಂದರೆ ಇಷ್ಟು ದಿನ ನಾನು ಬೈಕೋಬೇಡಿ, ಚಂದ ಮಾಡಿ ಬಿಹೇವ್ ಮಾಡಿ, ಹಾಗೆ ಹೀಗೆ ಅಂತಾರೆ ಹೇಳ್ತಿದ್ದೆ. ಇನ್ನೂ ಹೇಳೋದಿಲ್ಲಪ್ಪ, ವರ್ಷಗಟ್ಟಲೆಯಿಂದ ಹೇಳ್ತಾ ಇದ್ದಾನೆ ಜಗಳ ಮಾಡಬೇಡಿ, ಡೀಸೆಂಟಾಗಿ ಬಿಹೇವ್ ಮಾಡಿ ಅಂತ. ಈಗ ಹೇಗೆ ಬೇಕಾದ್ರೂ ಬಿಹೇವ್ ಮಾಡ್ಕೊಳ್ಳಿ, ಯಾರನ್ನು ಸಹ ಬ್ಲಾಕ್ ಮಾಡೋದಿಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಮಜಾ ಮಾಡಿ. ಕಾಶ್ಮೀರದಿಂದ ಜನಾರ್ದನ್ ಸರ್, ಟಾಟಾ ಬಾಯ್ ಬಾಯ್, ಸಿಗುವ, ನಮಸ್ಕಾರ.